ಮುಖ್ಯಮಂತ್ರಿಯನ್ನ ಬದಲಾವಣೆ ಅಷ್ಟು ಸುಲಭ ಅಲ್ಲ. ಅವ್ರು ಹೇಳಿದಷ್ಟು ಸುಲಭ ಅಲ್ಲ. ಅವರು ಬದಲಾವಣೆ ಮಾಡೋದಕ್ಕೆ ನಾನಾ ರೀತಿ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಅವರ ಪಾರ್ಟಿಯಲ್ಲಿ ಏನ್ ತೀರ್ಮಾನ ಮಾಡ್ಕೊಂಡು ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಅವ್ರ ಪಾರ್ಟಿಯಲ್ಲೂ ಕಾಂಗ್ರೆಸ್ ಪಾರ್ಟಿನಲ್ಲೂ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ ಈಗ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯ ಕಳಿಸ್ರೆ, ಸಿದ್ದರಾಮಯ್ಯ ಹೊರಗಡೆ ಹೋದ್ರೆ ಮತ್ತೊಬ್ಬ ಅಲ್ಲಿ ಆ ಒಂದು ಸ್ಥಾನ ತುಂಬೋದಕ್ಕೆ ಇಲ್ವೇ ಇಲ್ಲ. ಇದೀಗ ಸಂವಿಧಾನಬದ್ಧವಾಗಿ ಯಾರು ಬೇಕಾರಾಗ್ಬೋದು. ಈ ಸಬ್ಜೆಕ್ಟ್ ನಿಮ್ಗೆ ಹೇಳೋದಾದ್ರೆ ಬಿಜೆಪಿಲೂ ಇಲ್ಲ, JDS ನಲ್ಲೂ ಇಲ್ಲ, ಕಾಂಗ್ರೆಸ್ ನಲ್ಲೂ ಇಲ್ಲ. ಈಗ ಸಿದ್ದರಾಮಯ್ಯನ್ನ ಅವ್ರು ಅಷ್ಟು ಸುಲಭವಾಗಿ ತೆಗೆಯೋಕ್ಕಾಗೋದಿಲ್ಲ. ಭಾರಿ ದೊಡ್ಡ ಒಂದು ರೀತಿ ಕ್ರಾಂತಿನೇ ಆಗೋಗುತ್ತೆ. ಅಲ್ಲಿ ಇವ್ರ ಗುಂಪು ಅವ್ರ ಗುಂಪು ಭಾರಿ ಆಗುತ್ತೆ. ಅದಷ್ಟು ಸುಲಭವಾಗಿ ಆಗುತ್ತೆ ಅಂತೇಳಿ ಹೇಳಕ್ ಸಾಧ್ಯ ಇದೆಲ್ಲ. ನಾನು ಹೇಳಿದೆ ಅಂತಂದ್ರೆ ಸಿದ್ದರಾಮಯ್ಯನ ಏನು ವ್ಯಕ್ತಿತ್ವ, ಆ ಚಿಂತನೆ, ಆ ವಯಸ್ಸು ಸುಮಾರು 55 ವರ್ಷದಿಂದ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಯಾಗಿ 7 ವರ್ಷ ಇದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ರು. ಇದೆಲ್ಲವನ್ನ ನೋಡಿದಾಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ತೆಗೆಯೋದಕ್ಕೆ ಆಗೋದಿಲ್ಲ.